ಮಲತಂದೆಯಿಂದಲೇ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ. ಅಪ್ರಾಪ್ತೆ ಮಗಳನ್ನ ಗರ್ಭವತಿ ಮಾಡಿದ್ದ ಪಾಪಿಗೆ ಜೀವಾವಧಿ ಶಿಕ್ಷೆ. ಎಸ್ ವೀಕ್ಷಕರೇ, ಈ ಸಮಾಜದಲ್ಲಿ ಎಂತೆಂಥ ನೀಚ ಜನರಿರ್ತಾರೆ ನೋಡಿ. ಈ ಪಾಪಿಗಳು ಚಿಕ್ಕ ಮಕ್ಕಳು ಅಂತಾನು ನೋಡಲ್ಲ, ಅಕ್ಕ ತಂಗಿ ಅಂತಾನು ನೋಡಲ್ಲ, ಕೊನೆಗೆ ಮಗಳನ್ನ ಕೂಡ ಬಿಡೋದಿಲ್ಲ. ಹೆತ್ತ ಮಗಳ ಮೇಲೆಯೂ ಎರಗುವ ಕಾಮ ಪಿಶಾಚಿಗಳು ಸಮಾಜದಲ್ಲಿದ್ದಾರೆ. ಇದೀಗ ಹೀಗೆಯೇ ಅಪ್ರಾಪ್ತೆ ಮಗಳನ್ನ ಗರ್ಭವತಿ ಮಾಡಿದ್ದ ಪಾಪಿಗೆ ತುಮಕೂರು ವಿಶೇಷ ಪೋಕ್ಸೋ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ನೀಡಿದೆ. ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ FTC ಪೋಕ್ಸೋ ನ್ಯಾಯಾಲಯದಲ್ಲಿ ನಿನ್ನೆ ಒಂದು ತೀರ್ಪು ಹೊರಬಂದಿದ್ದು, ಆರೋಪಿ ಕಮೀಲ್ ಪಾಷನಿಗೆ ಜೀವಾವಧಿ ಶಿಕ್ಷೆ ಹಾಗೂ 1,50,000 ರೂಗಳ ದಂಡ ಹಾಗೂ ನೊಂದ ಬಾಲಕಿಗೆ 10 ಲಕ್ಷ ರೂಗಳ ಪರಿಹಾರವನ್ನು ಆದೇಶ ಮಾಡಿ ತೀರ್ಪನ್ನು ಹೊರಡಿಸಿದ್ದಾರೆ. ತುಮಕೂರು ಠಾಣಾ ವ್ಯಾಪ್ತಿಯ ಸರಹದ್ದಿನಲ್ಲಿ ವಾಸವಾಗಿರುವಂತಹ ನೊಂದ ಬಾಲಕಿಯ ತಾಯಿ ಆರೋಪಿ ಕಮೀಲ್ ಪಾಷನನ್ನು 2ನೇ ಮದುವೆಯನ್ನು ಮಾಡಿಕೊಳ್ತಾರೆ. ಅಪ್ರಾಪ್ತ ನೊಂದ ಬಾಲಕಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಮೀಲ್ ಪಾಷ ಮಗಳು ಎಂದು ಕೂಡ ಗೊತ್ತಿದ್ದರೂ ಕೂಡ ನೊಂದ ಬಾಲಕಿಯ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ಆಕೆಯನ್ನು ಗರ್ಭಿಣಿಯನ್ನಾಗಿ ಮಾಡ್ತಾರೆ. ಆ ನೊಂದ ಬಾಲಕಿ ಸದರಿ ವಿಷಯವನ್ನು ಯಾರಿಗಾರು ತಿಳಿಸಿದ್ರೆ ಹೆದರಿಸಿ ಆಕೆಗೆ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿರ್ತಾನೆ. ಆ ಕಾರಣದಿಂದ ಆ ನೊಂದ ಬಾಲಕಿ ಸದರಿ ವಿಷಯವನ್ನು ಯಾರಿಗೂ ತಿಳಿಸದೇ ಇರ್ತಾಳೆ. ಇದಾದ ನಂತರ ಕೆಲವು ದಿನಗಳ ನಂತರ ನೊಂದ ಬಾಲಕಿಯ ದೇಹದಲ್ಲಾದ ಬದಲಾವಣೆಗಳನ್ನು ಕಂಡ ತಾಯಿ ವಿಚಾರ ಮಾಡಿದಾಗ ಸದರಿ ಘಟನೆ ಹೊರಬರುತ್ತದೆ. ನಂತರ ನೊಂದ ಬಾಲಕಿಯ ತಾಯಿ ಸದರಿ ಪ್ರಕರಣದ ಬಗ್ಗೆ ಹೋಗಿ ತುಮಕೂರು ಮಹಿಳಾ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ನಂತರ ತುಮಕೂರು ಮಹಿಳಾ ಠಾಣೆಯ PSI ಆದಂತಹ ಶ್ರೀಮತಿ ಪದ್ಮಾವತಿರವರು ದೂರನ್ನು ತೆಗೆದುಕೊಂಡು ಪ್ರಥಮ ವರ್ತಮಾನವನ್ನು ದಾಖಲಿಸುತ್ತಾರೆ. ತದನಂತರ ಶ್ರೀಯುತ ನವೀನ್ PI ರವರು ಸದರಿ ತನಿಖೆಯನ್ನು ನಡೆಸಿ ದೋಷಾರೋಪಣಾ ಪಟ್ಟಿಯನ್ನು ಆರೋಪಿ ಕಮೀಲ್ ಪಾಷನ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಮತ್ತು ಹೆಚ್ಚುವರಿಯಾಗಿ ಸದರಿ ಪ್ರಕರಣದಲ್ಲಿ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯನ್ನು ಶ್ರೀಮತಿ ವಿಜಯಲಕ್ಷ್ಮಿ PI ರವರು ನೀಡಿರುತ್ತಾರೆ. ಸದರಿ ಪ್ರಕರಣದ ವಿಚಾರಣೆಯು ತುಮಕೂರು FTC ಪೋಕ್ಸೋ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು, ಅಭಿಯೋಜನೆ ನಡೆಸಿದ ವಿಚಾರಣೆಯಿಂದ ಹಾಜರುಪಡಿಸಿದ ಸಾಕ್ಷಿಗಳು ಮತ್ತು ಹಾಜರುಪಡಿಸಲ್ಪಟ್ಟ ದಾಖಲೆಗಳಿಂದ ಆರೋಪಿ ಕಮೀಲ್ ಪಾಷನ ವಿರುದ್ಧ ಆರೋಪವು ಸಾಬೀತಾದ ಹಿನ್ನೆಲೆಯಲ್ಲಿ ತುಮಕೂರು ವಿಶೇಷ ನ್ಯಾಯಾಲಯದ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿ ಕಮೀಲ್ ಪಾಷನಿಗೆ ಜೀವಾವಧಿ ಶಿಕ್ಷೆ ಮತ್ತು 1.5 ಲಕ್ಷದ ದಂಡವನ್ನು ವಿಧಿಸಿದ್ದು, ನೊಂದ ಬಾಲಕಿಗೆ 10 ಲಕ್ಷ ರೂಗಳ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೀಡುವಂತೆ ಆದೇಶವನ್ನು ಮಾಡಿದ್ದು, ನೊಂದ ಬಾಲಕಿಗೆ ಒಟ್ಟಾರೆಯಾಗಿ 11,50,000 ರೂಗಳ ಪರಿಹಾರವನ್ನು ನೀಡಿ ಘನ ನ್ಯಾಯಾಲಯವು ತಮ್ಮ ಆದೇಶವನ್ನು ಹೊರಡಿಸಿ ತೀರ್ಪನ್ನು ನೀಡಿರುತ್ತಾರೆ. ಸದರಿ ಪ್ರಕರಣದ ಸರ್ಕಾರಿ ಅಭಿಯೋಜಕಳಾಗಿ ವಿಶೇಷ ಸರ್ಕಾರಿ ಅಭಿಯೋಜಕಳಾಗಿ ಶ್ರೀಮತಿ ಆಶಾ KS ರವರು ತಮ್ಮ ವಾದ ಮಂಡನೆಯನ್ನು ಮಂಡಿಸಿರುತ್ತಾರೆ. ಮೇಡಮ್, ಈಗ ತುಮಕೂರು ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳಿಗೆ ಆದಷ್ಟು ಬೇಗ ಸೆಂಟೆನ್ಸ್ ಸಿಗ್ತಾ ಇದೆ, ಬೇಗ ಸಾಲ್ವ್ ಆಗ್ತಾ ಇದೆ, ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಸದರಿ ನಾನು 3 ವರ್ಷದಿಂದ ಈ ಸದರಿ ಪೋಕ್ಸೋ ನ್ಯಾಯಾಲಯದಲ್ಲಿ ವಿಶೇಷ ಅಭಿಯೋಜಕಳಾಗಿ ಕೆಲಸ ಮಾಡಿದ್ದು, ಇದುವರೆಗೂ ನಮ್ಮ ತುಮಕೂರಿನಲ್ಲಿ 80 ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದೀವಿ ಸರ್. ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸುಮಾರು 26 ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಕಟವಾಗಿದೆ ಸರ್. ಇದು ಕಾರ್ಯವೈಖರಿ ತುಂಬಾ ಜನರಿಗೆ ಇಷ್ಟಪಡ್ತಾ ಇದೆ. ಯಾಕಂದ್ರೆ ಎಷ್ಟೋ ಈಗ ಪೋಕ್ಸೋ ಆಗಿರ್ಬೋದು, ಯಾವುದೇ ಕೋರ್ಟ್ ಕೇಸ್ ಅಂದ್ರೆ ತುಂಬಾ ಡಿಲೇ ಆಗುತ್ತೆ ಅಂತ ಅನ್ಕೊಳ್ತಿದ್ರು. ಈಗ ಪೋಕ್ಸೋ ಕೇಸ್ಗಳಿಗಾಗಿರ್ಬೋದು ಯಾರಾದ್ರೂ ಈಗ ಅನ್ಕೊಳ್ತಾ ಇದ್ದಾರೆ, ಇಲ್ಲ ತುಮಕೂರಲ್ಲಿ ನ್ಯಾಯಾಲಯದಲ್ಲಿ ಬೇಗ ತೀರ್ಪು ಪ್ರಕಟ ಆಗ್ತದೆ ಅಂತ ಈ ಕರ್ನಾಟಕದಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್. ನಾನು ಮತ್ತು ನಮ್ಮ ನ್ಯಾಯಾಧೀಶರು, ನಮ್ಮ ಕೋರ್ಟ್ನ ಪೊಲೀಸ್ ಸಿಬ್ಬಂದಿಗಳು ಹಾಗೂ ತನಿಖಾಧಿಕಾರಿಗಳು ಎಲ್ಲರೂ ಸಮಯಕ್ಕೆ ಸರಿಯಾಗಿ ತಮ್ಮ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ನಮ್ಮ ಕಾರ್ಯವೈಖರಿ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 5, 6:30, 7:00 ನಾವು ಸಮಯವನ್ನು ನೋಡೋದಿಲ್ಲ, ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಪ್ರಕರಣಗಳಿಗೆ ಒಂದು ಅಂತ್ಯಗೊಂಡಿರುತ್ತದೆ ಅಂತ ಹೇಳಿ ನಾನು ಹೇಳ್ಬೋದು ಸರ್. ಹೌದು, ಮಗಳ ಮೇಲೆಯೇ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಮಲತಂದೆಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿ ತುಮಕೂರು ಜಿಲ್ಲಾ ವಿಶೇಷ ಪೋಕ್ಸೋ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ತುಮಕೂರು ನಿವಾಸಿ ಕಮೀಲ್ ಪಾಷ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಅಪರಾಧಿ.
ಜೀವಾವಧಿ ಶಿಕ್ಷೆ ಜೊತೆಗೆ 1,50,000 ರೂಪಾಯಿ ದಂಡ ವಿಧಿಸಿ ತೀರ್ಪನ್ನ ನೀಡಲಾಗಿದೆ. ನೊಂದ ಬಾಲಕಿಗೆ 11,50,000 ರೂಪಾಯಿ ಪರಿಹಾರ ನೀಡುವಂತೆಯೂ ಆದೇಶವನ್ನ ನೀಡಲಾಗಿದೆ. ಹನ್ನೆರಡು ವರ್ಷದ ಬಾಲಕಿಯನ್ನ ಪುಸಲಾಯಿಸಿ ಆಕೆಯ ಮಲತಂದೆ ಕಮೀಲ್ ಪಾಷಾ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆಕೆಯನ್ನ ಗರ್ಭವತಿಯನ್ನಾಗಿಸಿದ್ದ. ನೊಂದ ಬಾಲಕಿಯ ತಾಯಿ 10 ವರ್ಷದ ಹಿಂದೆ ಕಮೀಲ್ ಪಾಷಾ ಎಂಬುವನ ಜೊತೆ ಎರಡನೇ ಮದುವೆಯಾಗಿದ್ರು. ಈ ಕಮೀಲ್ ಪಾಷಾ ಎಂಬಾತ 12 ವರ್ಷದ ಬಾಲಕಿ ಒಬ್ಬಳೇ ಮನೆಯಲ್ಲಿದ್ದಾಗ ಆಕೆಯ ಮೇಲೆ ಹಲವು ಬಾರಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಜೊತೆಗೆ ಈ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ತಾಯಿಯನ್ನ ಕೊಲೆ ಮಾಡುತ್ತೇನೆ ಅಂತ ಹೆದರಿಸಿದ್ದ. ಆದ್ರೆ ಬಾಲಕಿ ಗರ್ಭವತಿ ಆಗ್ತಿದ್ದಂತೆ ತಾಯಿ ಕಮೀಲ್ ಪಾಷಾ ವಿರುದ್ಧ ದೂರನ್ನ ದಾಖಲಿಸಿದ್ರು. ಎರಡ್ 2022 ಡಿಸೆಂಬರ್ 6ರಂದು ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಆರೋಪಿ ಕಮೀಲ್ ಪಾಷಾ ಮೇಲೆ ಐಪಿಸಿ ಕಲಂ 376, ಐಪಿಸಿ 6 ಪೋಕ್ಸೋ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಅಂದಿನ ಮಹಿಳಾ ಠಾಣಾ ಸಿಪಿಐ ನವೀನ್ ಕುಮಾರ್ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯನ್ನ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಸಲ್ಲಿಸಿದ್ರು. ಸರ್ಕಾರಿ ಅಭಿಯೋಜಕಿ ಆಶಾ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಇದೀಗ ಗಂಭೀರ ಶಿಕ್ಷೆಯನ್ನ ನೀಡಿ ತೀರ್ಪನ್ನ ಪ್ರಕಟಿಸಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.